ಎಲ್ಲರೂ ಹೇಗಿದ್ದೀರಾ? ಯಾರಾದರೂ ನನ್ನ ಚಾನಲ್ನ ಇವಾಗ ನೋಡ್ತಾ ಇತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು 6 ಗಂಟೆಗೆ. ಬೆಳಿಗ್ಗೆ ಎದ್ದು ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ 3 ನೆಲ್ಲಿಕಾಯಿ, ಕಾಡು ನೆಲ್ಲಿಕಾಯಿನ ಯೂಸ್ ಮಾಡಿಕೊಂಡು ಪುದೀನ ಮತ್ತು ಶುಂಠಿ, ಉಪ್ಪು, ಸ್ವಲ್ಪ ಚಿಕ್ಕೆಷ್ಟು ಉಪ್ಪನ್ನ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇದನ್ನ ಕುಡಿಯೋದ್ರಿಂದ ಹೇರಿಗೆ ತುಂಬ ಬೆನಿಫಿಟ್ಸ್ ಇದೆ. ಹಾಗಾಗಿ ಇದನ್ನು ನಾರ್ಮಲಾಗಿ ಮೊದಲೆಲ್ಲ ಕುಡಿತಾ ಇದ್ದೆ. ಇವಾಗ ಒಂದು 3 ಮಂತ್ಸ್ ಫುಲ್ ಹೆಲ್ತ್ ಇಶ್ಯೂ ಆಗಿಬಿಡ್ತು. ಹಾಗಾಗಿ ನನ್ನ ಹೆಲ್ದಿ ಲೈಫ್ ಸ್ಟೈಲೆಲ್ಲ ಸ್ಕಿಪ್ ಮಾಡಿ ಬೆಡ್ಡಲ್ಲಿ ಫುಲ್ ರೆಸ್ಟ್ ತೊಗೊತಾ ಇದ್ದೆ. ಬೆಳಿಗ್ಗೆನೇ ಕುಡಿಬೇಕಾದ್ರೆ ಒಂಥರ ಜುಮ್ ಅಂತ ಹೇಳ್ತಾ ಇತ್ತು ಹಲ್ಲು. ತುಂಬ ದಿನ ಆಗೋಗಿತ್ತಲ್ಲ ಕುಡಿದೆ, ಹಾಗಾಗಿ ಮತ್ತೆ ಇವತ್ತೇ ಸ್ಟಾರ್ಟ್ ಮಾಡಿರೋದು. ನೈಟು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಓಟ್ಸು ಮತ್ತು ಕಾಮಕಸ್ತೂರಿ ಬೀಜ, ಚಿಯಾ ಸೀಡ್ಸ್ನ ಹಾಕಿಬಿಟ್ಟು ಓವರ್ ನೈಟ್ ಫುಲ್ ಸೋಪ್ ಮಾಡಿಟ್ಟಿದ್ದೆ. ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಇದಕ್ಕೆ ಹಾಲನ್ನ ಮಿಕ್ಸ್ ಮಾಡ್ಕೊಂಡಿದ್ದೆ. ಒಬ್ಬೊಬ್ಬರು ನೀರನ್ನ ಮಿಕ್ಸ್ ಮಾಡಿನೂ ಯೂಸ್ ಮಾಡ್ತಾರೆ, ಯಾಕಂದರೆ ಒಬ್ಬೊಬ್ಬರಿಗೆ ಹಾಲು ಆಗೋದಿಲ್ಲ, ಅಲರ್ಜಿ ಆಗುತ್ತೆ. ನನಗೆ ಹಾಲು ಏನು ತೊಂದರೆ ಇಲ್ಲ, ಹಾಗಾಗಿ ನಾನು ಹಾಲನ್ನೇ ಹಾಕ್ಕೊಂಡು ಇದನ್ನು ಓವರ್ ಸೋಪ್ ಮಾಡ್ಕೊಂಡಿದ್ದೆ. ಇದನ್ನೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತ ತಿಂದೆ. ಇದ್ರ ಜೊತೆಗೆ ಬೆಳಿಗ್ಗೆ ನಾವು ಆ್ಯಪಲ್ ಆಗಲಿ, ಇಲ್ಲ ಬಾಳೆಹಣ್ಣಾಗಲಿ, ಇಲ್ಲ ಡ್ರೈ ಫ್ರೂಟ್ಸ್ ಆಗಲಿ ಆ್ಯಡ್ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನೈಟೇ ಇದನ್ನ ಜೊತೆಗೆ ಮಿಕ್ಸ್ ಮಾಡಿಡಬೇಡಿ. ಬೆಳಿಗ್ಗೆ ಹಾಕ್ಕೊಂಡಾಗ ಸ್ವಲ್ಪ ಕ್ರಂಚಿಯಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಅದರೊಳಗಡೆ ಹಾಲೊಳಗಡೆ ಎಲ್ಲ ಮೆತ್ತಗಾಗೋಗ್ಬಿಡುತ್ತೆ. ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಿಬಿಟ್ಟು ಹನಿ ಆ್ಯಡ್ ಮಾಡ್ಕೊಂಡಿದ್ದೆ. ಆಲ್ರೆಡಿ ಬಾಳೆಹಣ್ಣಲ್ಲಿ ಸ್ವಲ್ಪ ಸ್ವೀಟ್ ಇತ್ತು, ಹನಿನೂ ಹಾಕ್ಕೊಂಡು ಸಖತ್ತಾಗಿತ್ತು. ನಿಜವಾಗ್ಲೂ ತಿಂದ್ಬಿಟ್ಟು ಖುಷಿಯಾಗೋಯ್ತು. ತುಂಬ ದಿನ ಆಗೋಗಿತ್ತು ನಾನು ಇದನ್ನು ತಿಂದೆ. ನನ್ನ ಹಸ್ಬೆಂಡ್ ಈ ಥರ ಎಲ್ಲ ಹೆಲ್ದಿ ಲೈಫ್ ಸ್ಟೈಲೆಲ್ಲ ನನಗೆ ಬೇಡ, ನನಗೆ ದೋಸೆ ಮಾಡಿಕೊಟ್ಬಿಡು ಅಂತ ಹೇಳಿದರು. ಹಾಗಾಗಿ ದೋಸೆನೇ ಮಾಡಿದ್ದೆ. ದೋಸೆ ಜೊತೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ. ಅವ್ರದ್ದು ಬ್ರೇಕ್ಫಾಸ್ಟ್ ಅದು ಮುಗೀತು. ನನ್ನ ಮಗ ನನ್ನ ಜೊತೆ ಒಂದು ಸ್ವಲ್ಪ ಓಟ್ಸ್ ತಿಂದ, ಅದ್ರ ಜೊತೆಗೆ ಒಂದು ದೋಸೆನೂ ತಿಂದ. ಅವನೆಲ್ಲದ್ರಲ್ಲೂ 50-50. ಇಲ್ಲಿ ಬಂದುಬಿಟ್ಟು ಏನೋ ಆಲ್ರೆಡಿ ಕಿತಾಪತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. 1 ನಿಮಿಷ ಅವನ್ನ ನೋಡಿಲ್ಲ ಅಂತಂದರೆ ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾನೆ. ಹಾಗಾಗಿ ಮಗ ಏನಾದರೂ ಸೈಲೆಂಟಾಗಿದ್ದಾನೆ ಅಂತಂದರೆ ಏನೋ ಮಾಡ್ತಾ ಇದ್ದಾನೆ. ನಮ್ಮ ಮನೇಲಿ ಅದೇ ನಾವು ಮಾತಾಡ್ತೀವಿ, ಸಿದ್ದು ಏನೋ ಮಾಡ್ತಿದ್ದಾನೆ ಅನಿಸುತ್ತೆ, ಹಾಗಾಗಿ ಸೈಲೆಂಟಾಗಿದ್ದಾನೆ ಅಂತ. ಇವನ್ನ ಪ್ಲೇ ಹೋಮಿಗೆ ಕಳ್ಸೋಕ್ಕಾಗಿಲ್ಲ, ಯಾಕಂದರೆ ಇವನಿಗೂ 3 to 4 ಡೇಸಿಂದ ತುಂಬ ಜ್ವರ ಎಲ್ಲ ಇತ್ತು. ಹಾಗಾಗಿ ಮನೇಲೇ ಇಟ್ಕೊಂಡಿದ್ದೀನಿ. അയ്യോ മസ്സമല്ലത്തെ ചേച്ചി വരും മിനിറ്റ് വരൂ. ഇവ എന്തു ಇಂದು ಇದೇನು ಸಿದ್ದುಮ್ಮ ಇದು? ನೀನು ಒಡಿದೆ ಬಿಟ್ಟಿದ್ದೀನಲ್ಲ ಅದು ಹೇಳು. ದಿನಕ್ಕೊಂದ್ಸಲ ತಿಂದಿಲ್ಲ ಅಂದರೆ ಸಮಾಧಾನ ಇಲ್ಲ. ಲಾಕ್ ಆಯ್ತಿಲ್ಲ. നമ്മളെ സെക്യൂരിറ്റി ഉണ്ടല്ലോ, അത് സെക്യൂരിറ്റി ഉണ്ട്. സെക്യൂരിറ്റി തറകൊണ്ടില്ലേ? ഹായ് തറകൊണ്ടില്ലേ? പതുക്കൊണ്ട് വെക്കണം. തറകൊണ്ട് പതുക്കെ കൊണ്ട് വെക്കണം തെറ്റിയില്. ഹായ് ഇന്ന് കൊണ്ടാക്കത്തന്ത് എന്തോ പഠിക്കാൻ കൊണ്ടാക്കത്തന്ത് വണ്ടി പഞ്ചർ. വണ്ടി പഞ്ചറാ? സിദ്ധുക്ക് സുഖമില്ല, ನನಗೂ സുഖമില്ല. പോയില്ലേ? ഇന്നലെ ഞാൻ ഹോസ്പിറ്റലിൽ കിംസിಗೆ പോയിട്ടെ വന്നതേ 4:05 ಇವರು ನಮ್ಮ ಮನೇಲಿ ನನಗೆ ಸ್ವಲ್ಪ ಕೆಲಸಕ್ಕೆ ಹೆಲ್ಪ್ ಮಾಡಿಕೊಡೋಕ್ಕೆ ಅಂತ ಅಂದ್ಬಿಟ್ಟು ಬರ್ತಾರೆ. ಡೈಲಿ ಏನು ಬರಲ್ಲ, ಇವ್ರು ಬರೋದೇನೆ ವಾರದಲ್ಲಿ 2-3 ಸಲ ಬರ್ತಾರೆ. ಇವ್ರಿಗೆ ಯಾವಾಗ ಆಗುತ್ತೆ ಆವಾಗಲೇ ಬರೋಕ್ಕೆ ಹೇಳಿದ್ದೀನಿ, ಯಾಕಂದರೆ ಅವ್ರು ಬೇರೆ ಕಡೆನೂ ವರ್ಕ್ ಮಾಡ್ತಾ ಇದ್ದಾರೆ. ಮನೆಗೆ ಬಂದ ತಕ್ಷಣ ಅವ್ರು ಕೇಳೋ ಕ್ವೆಶನ್ ಏನಂತಂದರೆ, ಮಗನೇ ಯಾವಾಗ ಕರ್ಕೊಂಡೋಗಿ ಪ್ಲೇ ಹೋಮ್ಗೆ ಹಾಕ್ತೀಯ ಅಂತ. ಇವಾಗ ಬಂದಾಗಲೂ ಅದನ್ನೇ ಕೇಳಿದ್ರು, ಯಾಕೆ ಕರ್ಕೊಂಡೋಗ್ಬಿಟ್ಟು ಹಾಕಿಲ್ಲ ಅಂತ ಅಂದ್ಬಿಟ್ಟು. ಆ ಥರ ಚಟ್ಟಂಬಿ ನನ್ನ ಮಗ. ಇವತ್ತು ಬಾಳೆ ಎಲೆ ಜೊತೆಗೆ ಮೀನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಸ್ವಲ್ಪ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ, ಸ್ಪೆಷಲ್ ಆಗಿರುತ್ತೆ. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಒಂದು ತಟ್ಟೆ ಇಟ್ಕೊಂಡು ಅದಕ್ಕೆ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣಿಂದ ಹುಳಿ, ಇಲ್ಲ ಅಂತಂದರೆ ಜ್ಯೂಸ್ ಏನಾದರೂ ಅಂದ್ಕೋಬೋದು. ಇದನ್ನು ಸ್ವಲ್ಪ ಗಟ್ಟಿಯಾಗಿರಲಿ ಆಯಿತಾ. ತುಂಬ ತೆಳ್ಳಗೆ ಮಾಡಿಬಿಡ್ಬೇಡಿ, ಯಾಕಂತಂದರೆ ಇದು ನಾವು ತವಾ ಮೇಲೆ ಹಾಗೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಬೇಯಿಸ್ತಾ ಇಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಲ್ವ. ತುಂಬ ತೆಳ್ಳಗೆ ಮಾಡ್ಕೊಂಬಿಡಿ. ನಾನು ಅಂಜಲ್ ಫಿಶ್ ತೊಗೊಂಡಿದ್ದೆ. ಆ ಫಿಶ್ನ ತೆಗೆದ್ಬಿಟ್ಟು ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಇಲ್ಲೆಲ್ಲ ಫಿಶ್ ಮನೆ ಹತ್ರನೇ ಬರುತ್ತೆ, ಡೈಲಿ ಫ್ರೆಶ್ ಮೀನು ಸಿಗುತ್ತೆ. ಹಾಗಾಗಿ ಅವ್ರ ಹತ್ರನೇ ಕ್ಲೀನ್ ಮಾಡಿಸ್ಕೊಂಡ್ಬಿಡ್ತೀನಿ. ನಂಗೆ ಸ್ವಲ್ಪ ಅಷ್ಟು ನೀಟಾಗಿ ಮೀನು ಕ್ಲೀನ್ ಮಾಡೋಕ್ಕೆ ಬರಲ್ಲ, ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ ಕ್ಲೀನ್ ಮಾಡಾದ್ಮೇಲೆ ಕುಕ್ ಮಾಡಬೇಕಾದ್ರೆ. ಹಾಗಾಗಿ ಅವ್ರು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಿದ್ರು, ಅದೇ ಥರ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ 3/4 ಗಂಟೆ ಫುಲ್ ಸೋಕ್ ಮಾಡಿಟ್ಬಿಟ್ಟಿದ್ದೆ.
എല്ലാം ഇങ്ങനെ പീസ് ആക്കാണ് കട്ട് ചെയ്ത് കൊടുക്കണം. എനിക്ക് ഒരു ഫുൾ ആണ് വേണം. അതന്നെ എന്റെ രണ്ട് സൈഡിലെ വരുക്കെല്ലാം അറുത്ത് കളഞ്ഞിട്ട് അതിന്റെ വാലും എടുത്ത് കളഞ്ഞിട്ട് തലോടെ വെച്ച് മുഴുവന് 3 ഞാൻ അങ്ങനെയാണ് ചെയ്യുന്ന പറയൂ. അവ ചെയ്യില്ല. ഇനി മീന് മാറ്റി വെച്ചാൽ ഞാൻ ചെയ്തു തരാം. അവൻ കണ്ടു ചേരും. അവ അർജന്റിക്ക് അവൻ അറിഞ്ഞൂടാ എന്താ ಅರ್ಜೆಂಟ್. ನಾನೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದ್ದೆ. ಇವಾಗ ಒಂದು ಬಾಳೆ ಎಲೆ ತೊಗೊಂಡು ಬಾಳೆ ಎಲೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಫಿಶ್ ಏನು ಇಟ್ಕೊಂಡಿದ್ವಲ್ಲ ಮ್ಯಾರಿನೇಟ್ ಮಾಡಿ ಅದನ್ನು ಅದ್ರ ಮೇಲೆ ನೀಟಾಗಿ ಇಟ್ಕೊಳ್ಳೋಣ. ಬಾಳೆ ಎಲೆನ ತೊಗೊಂಡು ಬಂದು ತೊಳೆದ್ಬಿಟ್ಟು ನೀವು ಕೆಳಗಡೆ ಸ್ಟವ್ ಹಚ್ಬಿಟ್ಟು ಎಲೆ ಕೆಳಗಡೆ ಅದನ್ನು ಸ್ವಲ್ಪ ಬಿಸಿ ಮಾಡಿ. ಆವಾಗ ಬಾಳೆ ಎಲೆ ತುಂಬ ಗಟ್ಟಿಯಾಗಿದ್ದರೆ ಸ್ಮೂತ್ ಆಗುತ್ತೆ. ಆವಾಗ ನಮಗೆ ಫೋಲ್ಡ್ ಮಾಡಿದಾಗ ಕಟ್ಟಾಗಲ್ಲ. ಇಲ್ಲ ನಾವು ಹಾಗೆ ಬಂದು ತೊಳೆದ್ಬಿಟ್ಟು ಬಾಳೆ ಎಲೆನ ಫೋಲ್ಡ್ ಮಾಡ್ತೀವಿ ಅಂತಂದರೆ ಅದು ಕಟ್ಟಾಗ್ಬಿಡುತ್ತೆ. ನಾನು ಫಸ್ಟ್ ಟೈಮ್ ಎಲ್ಲ ಮಾಡಬೇಕಾದ್ರೆ ಅದನ್ನೇ ಮಾಡ್ತಾಯಿದ್ದೆ. ಆವಾಗ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ರು ಇದು ಹೀಗಲ್ಲ. ಆ್ಯಕ್ಚುಲಿ ನಮ್ಮ ಅಮ್ಮನ ಮನೆ ಇದ್ದಾಗ ನಾವು ಸ್ವಲ್ಪ ಬಾಳೆ ಎಲೆ ಯೂಸ್ ಮಾಡೋದೆಲ್ಲ ಕಡಿಮೆ. ನಮಗೆ ಸಿಗ್ತಾನೂ ಇರಲಿಲ್ಲ. ಅಲ್ಲಿ ಏನಾದರೂ ಹಬ್ಬ ಅಂತಂದಾಗ ಮಾತ್ರ ಸಿಗ್ತಾ ಇದ್ದಿದ್ದು. ಇಲ್ಲಿ ನನಗೆ ಆವಾಗಲೂ ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ಇದ್ರ ಟ್ರಿಕ್ಗಳೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಇವಾಗ ಏನು ಮೀನೆಲ್ಲ ಇಟ್ಟಿದ್ದೀವಲ್ವ ಮ್ಯಾರಿನೇಟ್ ಮಾಡಿರೋದು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ಫೋಲ್ಡ್ ಮಾಡೋಣ. ನಾನೇ ಫೋಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಬಂದು ಸ್ವಲ್ಪ ಕಿತಾಪತಿ ಮಾಡ್ತಿದ್ದ ಅಂತ ಹೇಳಿ ಆಂಟಿ ಇದನ್ನು ಫೋಲ್ಡ್ ಮಾಡಿಕೊಡ್ತಾ ಇದ್ದಾರೆ. ಅವ್ರು ಇದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಲಾಸ್ಟ್ ಟೈಮ್ ಏನಂತಂದರೆ ಈ ತವ ಮೇಲೆ ಎಣ್ಣೆ ಹಾಕ್ಬಿಟ್ಟಿದ್ದೆ. ಅದನ್ನೇ ನನಗೆ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ತವ ಮೇಲೆ ಏನು ಎಣ್ಣೆ ಹಾಕೋ ನೆಸೆಸಿಟಿ ಇಲ್ಲ. ನಾವು ಯಾವ ತವ ಇಟ್ಟಿದ್ದೀವೋ ಆ ತವ ಮೇಲೆ ಹಾಗೆ ಇಟ್ಟರೆ ಸಾಕು ಅಂತ ಅಂದ್ಬಿಟ್ಟು ಮತ್ತು ನೀಟಾಗಿ ಪ್ಯಾಕಿಂಗು ಮಾಡಿಕೊಟ್ರು. ನೀಟಾಗಿ ಪ್ಯಾಕಿಂಗ್ ಆಗಿಲ್ಲ ಅಂತಂದರೆ ಮಸಾಲೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಸ್ವಲ್ಪ ಬರೋದು ಅದು ಕಾಮನ್. ಯಾವಾಗಲೂ ಸ್ವಲ್ಪ ಬಂದೇ ಬರುತ್ತೆ. ನಾನು ಈ ಟೈಮ್ ಮಾಡಿದಾಗಲೂ ಸ್ವಲ್ಪ ಬಂದಿತ್ತು. ಆದರೆ ನೀಟಾಗಿ ಪ್ಯಾಕ್ ಮಾಡಿದಾಗ ಮಸಾಲೆ ಏನು ಹೊರಗಡೆ ಬರೋಲ್ಲ. ಅಂಟಿಗೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ಏನಾದರೂ ಮಾಡಬೇಕು ಅಂತಂದರೆ ನನಗೆ ನೀಟಾಗಿ ಹೆಲ್ಪ್ ಮಾಡಿಕೊಡ್ತಾರೆ. ಅದೇ ನನಗೆ ಒಂದು ಎನರ್ಜಿ. ನನಗೆ ಇಲ್ಲಿ ಯಾರೇ ಆದರೂ ಅಷ್ಟೇ ನಾನು ಬೇರೆ ಜಾಗದಿಂದ ಬಂದಿದ್ದೀನಿ ಅನ್ನೋದನ್ನ ಯಾರೂ ನನಗೆ ನೆನಪು ಮಾಡಲ್ಲ. ನನ್ನ ಪಕ್ಕದ ಮನೆಯವರಾಗಲಿ ಹೊರಗಡೆಯವರಾಗಲಿ ಎಲ್ಲರೂ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಮತ್ತು ಕೇಳಿಬಿಟ್ಟು ಕನ್ನಡನ ಕಲಿತಾರೆ. ನಮ್ಮ ಮನೆ ಆಪೋಸಿಟು ನನ್ನ ಫ್ರೆಂಡ್ ಒಬ್ಬಳಿದ್ದಾಳೆ. ಅವಳು ನನಗೆ ಕನ್ನಡ ಹೇಳ್ಕೊಡು ಅಂತ. ನಾನು ಯಾಕಂದರೆ ಸಿದ್ದು ಜೊತೆ ಕನ್ನಡ ಮಾತಾಡ್ತಾ ಇರ್ತೀನಲ್ಲ, ಅದು ಹಾಗಾಗಿ ಕನ್ನಡ ನನಗೆ ಹೇಳ್ಕೊಡು ಅಂತ കേൾಬಿಟ್ಟು കന്നഡ ಹೇಳ್ಕೊಡ್ತಾರೆ. ഇല പൊട്ടമ്പടി എണ്ണ ദോശക്കല്ല് കൂടെ ആയിരിക്കും. മനസ്സിലായ? നമ്മൾ എണ്ണ മീത് അടിയിൽ എണ്ണ വെച്ചല്ല. അപ്പൊ ഈ മീന് എണ്ണയിലിരുന്ന് വെന്ത് ആവിയിൽ വരും. മനസ്സിലായ? ഇത് ഹൈ ഫ്ലെയിം വേണോ ഇല്ല ലോ ഫ്ലെയിം? അഥവാ വെന്ത് വന്നതിന് ശേഷം ഒരു മറപ്പ് മറക്കണമെങ്കിൽ മറിച്ചങ്ങ് വെച്ച് കൊടുക്കാം. മനസ്സിലായ? അപ്പൊ ഇലയോടെ എടുത്ത് വെച്ച് തിന്നാം. ಇದನ್ನು ತವ ಮೇಲಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು ಸೈಡು 5 ನಿಮಿಷ, ಇನ್ನೊಂದು ಸೈಡು 5ರಿಂದ 6 ನಿಮಿಷ. ಜಾಸ್ತಿ ಇಡೋ ನೆಸೆಸಿಟಿ ಏನೂ ಇಲ್ಲ ಅನಿಸುತ್ತೆ. ಯಾಕಂತಂದರೆ ಸೀದೋಗ್ಬಿಡುತ್ತೆ. ಇದನ್ನು ಹೈ ಫ್ಲೇಮಲ್ಲಿ ಯಾವತ್ತೂ ಇಡಬೇಡಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿ. ಯಾಕಂತಂದರೆ ಸೀದೋಗ್ಬಿಡುತ್ತೆ. ಕೆಳಗಡೆ ಎಲೆ ಸೀದೋಗ್ಬಿಟ್ರೆ ನಾನು ಪಕ್ಕದಲ್ಲೇ ತವ ಇಟ್ಟಿದ್ದೀನಿ. ಸ್ವಲ್ಪ ನಾನು ಉಲ್ಟಾ ಹಾಕಬೇಕಾದ್ರೆ ಸ್ವಲ್ಪ ಸೈಡಲ್ಲಿ ಓಪನ್ ಆಗಿಬಿಡ್ತು. ಆವಾಗ ಸ್ವಲ್ಪ ಮಸಾಲೆ ಹೊರಗಡೆ ಬಂತು. ಆದರೆ ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಇರಲಿಲ್ಲ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಹುಣಸೆ ಹುಳಿ ಹಾಕಿ ಮಾಡಿರೋದಕ್ಕೆ ನಾನು ಒಂದೊಂದು ಮೀನನ್ನ ಮಾಡ್ತೀನಿ. ಆ ಮೀನಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಒಂದರಲ್ಲಿ ಸೋಯಾ ಸಾಸ್ ಯೂಸ್ ಮಾಡ್ತೀನಿ, ಹುಣಸೆಹಣ್ಣು ಯೂಸ್ ಮಾಡಲ್ಲ. ಒಂದೊಂದರಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತೀನಿ. ಒಂದೊಂದು ಫಿಶ್ಶಿಗೆ ಏನೂ ಹಾಕಲ್ಲ. ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಇದನ್ನು ಮಾತ್ರ ಯೂಸ್ ಮಾಡಿಬಿಟ್ಟು ಮಾಡ್ತೀನಿ. ಕೆಲವೊಂದು ಮೀನು ಮೇಲೂ ಟೇಸ್ಟ್ ಡಿಪೆಂಡ್ ಇರುತ್ತೆ. ತುಂಬಾ ಸುಡ್ತಾಯಿತ್ತು, ಮುಟ್ಟಕ್ಕೆ ಆಗ್ತಿರ್ಲಿಲ್ಲ. ಆದರೆ ಕ್ಯೂರಿಯಾಸಿಟಿ ಇದೆಯಲ್ಲ ತುಂಬ ತಲೆಯಲ್ಲಿ, ಇದೆಲ್ಲ ನಾವು ತುಂಬ ರೇರಾಗಿ ಮಾಡೋದಲ್ವ, ಅದಕ್ಕೆ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿತ್ತು ಹೇಗೆ ಬಂದಿದೆಯೋ ಬೆಂದಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಹೇಳ್ತೀನಿ, ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರದ್ದು ಟೇಸ್ಟೇ ಬೇರೆ ಇರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ದಯವಿಟ್ಟು ಇದನ್ನು ಟ್ರೈ ಮಾಡಿ. ನನಗೆ ಗೊತ್ತಾಗಲ್ಲ ಅಂದ್ಕೊಂಡು ಮೆಲ್ಲೆ ಹೋಗ್ತಾ ಇದ್ದ. ನೋಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅಷ್ಟು ಬೇಗ ಸ್ಲೋ ಮಾಡಿಬಿಟ್ಟಿದ್ದಾನೆ. ಇದೆಲ್ಲ ಕಪಿಚೆಷ್ಟೆಗಳೆಲ್ಲ ಮನೆ ಮಕ್ಕಳದ್ದು ನಡೀತಾ ಇರುತ್ತೆ. ಮನೇಲಿರೋದನ್ನ ಹೊಡ್ದಾಕಿಲ್ಲ ಅಂದರೆ ಸಾಕು, ಮೇಲಗಡೆ ಆಂಟಿ ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಏನಾದರೂ ಕಿಟ್ಲೆ ಮಾಡೋಣ ಅಂತ ಹೋಗ್ತಿದ್ದಾನೆ. ಹಲೋ ಗಾಯ್ಸ್, ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ತುಂಬ ಡ್ರ್ಯಾಗ್ ಮಾಡಿಲ್ಲ,
ಸ್ವಲ್ಪ ನಂದು ಆ ಊ ಇದೆಲ್ಲ ನಂದು ಮಾತಲ್ಲಿ ಬರುತ್ತೆ. ಅದು ನಾರ್ಮಲಾಗಿ ನಾನು ಮಾತಾಡಬೇಕಾದ್ರೂ ಹಾಗೇನೆ ಸ್ವಲ್ಪ ಸ್ಲೋ ಮೋಷನ್. ವೀಡಿಯೋಗೋಸ್ಕರನೇ ನಾನು ಸ್ವಲ್ಪ ಫಾಸ್ಟಾಗೆಲ್ಲ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ತುಂಬಾ ಸ್ಲೋ ಆಗಿ ಮಾತಾಡೋದು. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿ ಮುಗಿಸ್ಬಿಡು, ದಯವಿಟ್ಟು ಹೇಳಿ ಮುಗಿಸ್ಬಿಡು, ಆಗಲ್ಲ, ಇಷ್ಟೊಂದು ಪೇಷನ್ಸ್ ಇಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಸ್ಲೋ ಆಗಿ ಮಾತಾಡ್ತೀನಿ. ಆದರೆ ಇವಾಗ ಸ್ವಲ್ಪ ಓಡ್ತಾ ಇದ್ದೀನಿ ಬೇಗ ಮಾತಾಡಬೇಕು ಅಂತ ಅಂದ್ಬಿಟ್ಟು, ಕೇಳೋರಿಗೂ ಪೇಷನ್ಸ್ ಇರಬೇಕಲ್ಲ ಅಂತ. ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನನ್ನ ಮುಂದಿನ ಬ್ಲಾಗ್ಗಳಲ್ಲೂ ರೆಸಿಪಿನ ಆ್ಯಡ್ ಮಾಡ್ತೀನಿ. ಲೈಫ್ ಸ್ಟೈಲ್ ಮಾತ್ರ ತೋರಿಸೋದು ಅಂತಲ್ಲ, ರೆಸಿಪೀಸ್ನೂ ಆ್ಯಡ್ ಮಾಡ್ತೀನಿ. ಮತ್ತು ಇಲ್ಲಿ ನನ್ನ ಜೀವನ ಹೇಗಿದೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋ ಇಂಟೆನ್ಷನು ಇದೆ. ಮುಂದಿನ ಬ್ಲಾಗಲ್ಲಿ ಇದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಚಿಕ್ಕದಾಗಿ ಏನು ನಡೀತಾ ಇದೆ ಅದನ್ನು ಮಾತ್ರ ಇದರಲ್ಲಿ ತೋರಿಸಿದ್ದೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಥ್ಯಾಂಕ್ ಯು.